Hello friends, teachers and my dear students. Welcome to you all to my YouTube channel. In this video, I am going to share my ideas on the lesson Gentlemen of Rio and Medio. ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಇಂಗ್ಲಿಷಿನ 3ನೆಯ ಪಾಠ ಜೆಂಟಲ್ಮನ್ ಆಫ್ ರಿಯೋ ಎನ್ ಮಿಡಿಯೋ ಬಗ್ಗೆ ಕಲಿಯೋಣ. ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳಿಗೆ ವಿಶೇಷ ಸೂಚನೆ: ವಿದ್ಯಾರ್ಥಿಗಳು ಇಂಗ್ಲಿಷಿನ ಟೆಕ್ಸ್ಟ್ ಬುಕ್ಕನ್ನು ತೆಗೆದು ನನ್ನ ಜೊತೆ ನೀವು ಪಾಠ ಓದಿದರೆ ಮತ್ತು ಕಠಿಣ ಶಬ್ದಗಳ ಅರ್ಥವನ್ನು ಬರೆಯುತ್ತಾ ಹೋದರೆ ಪಾಠ ಇನ್ನೂ ಚೆನ್ನಾಗಿ ಅರ್ಥವಾಗುತ್ತದೆ. ಪಾಠಕ್ಕೆ ಬರೋಣ. Gentlemen of Rio and Medio, written by ಯುವಾನ್ ಎ ಸೆಡಿಲೋ. ಪಾಠದ ಹೆಡ್ಡಿಂಗ್ ಅನ್ನು ನಾವು ನೋಡುವುದಾದರೆ ಜೆಂಟಲ್ಮನ್ ಆಫ್ ರಿಯೋ ಎನ್ ಮೆಡಿಯೋ, ರಿಯೋ ಎನ್ ಮೆಡಿಯೋದ ಒಳ್ಳೆಯ ವ್ಯಕ್ತಿ. ರಿಯೋ ಎನ್ ಮೆಡಿಯೋ ಅಮೆರಿಕಾದ ನ್ಯೂ ಮೆಕ್ಸಿಕೋ ರಾಜ್ಯದ ಸಾಂತಾಫೆ ಎಂಬ ಪ್ರದೇಶದಲ್ಲಿರುವ ಒಂದು ಊರು. ಈ ಊರಿನ ಒಬ್ಬ ಒಳ್ಳೆಯ ಅಥವಾ ಸಂಭಾವಿತ ವ್ಯಕ್ತಿಯ ಬಗ್ಗೆ ಈ ಪಾಠದಲ್ಲಿ ನೋಡೋಣ. ಈ ಕಥೆಯಲ್ಲಿ ಬರುವ ಪ್ರಮುಖ ಪಾತ್ರಗಳು 5. ಅವು ಯಾವುವೆಂದರೆ: ಮೊದಲನೆಯದು ಡಾನ್ ಅನ್ಸೆಲ್ಮೋ, ಎರಡನೆಯದು ದ ನರೇಟರ್ ಅಥವಾ ಸ್ಟೋರಿ ಟೆಲ್ಲರ್ ಅಥವಾ ಈ ಪಾಠವನ್ನು ಬರೆದಿರುವಂತಹ ಯುವಾನ್ ಎ ಸೆಡಿಲೋರವರು. ಥರ್ಡ್ ಒನ್ ದಿ ಅಮೇರಿಕನ್ಸ್. Fourth one, the children of Rio and Medio. Fifth one, dark young boy with eyes like a gazelle. First paragraph. It took months of negotiation to come to an understanding with the old man. ವಯಸ್ಸಾದ ವ್ಯಕ್ತಿಯ ಜೊತೆ ಅಂದರೆ ಡಾನ್ ಅನ್ಸೆಲ್ಮೋನ ಜೊತೆ ಮಾತುಕತೆಯನ್ನು ಮುಗಿಸಲು ಹಲವಾರು ತಿಂಗಳುಗಳೇ ಕಳೆದವು. He was in no hurry. What he had the most of was time. ಆತನಿಗೆ ಯಾವುದೇ ಅವಸರ ಇರಲಿಲ್ಲ, ಏಕೆಂದರೆ ಆತನ ಬಳಿ ತುಂಬ ಸಮಯವಿತ್ತು. He lived up in Rio and Medio where his people had been for hundreds of years. ಆತನು ತನ್ನ ಪೂರ್ವಜರು ನೂರಾರು ವರ್ಷಗಳಿಂದ ಬದುಕಿ ಬಾಳಿದಂತಹ ರಿಯೋ ಎನ್ ಮೆಡಿಯೋ ಎಂಬ ಪ್ರದೇಶದಲ್ಲಿ ವಾಸಿಸುತ್ತಿದ್ದನು. He tilled the same land they had tilled. ಆತನು ತನ್ನ ಪೂರ್ವಜರು ಉಳುಮೆ ಮಾಡಿದಂತಹ ಅಥವಾ ಬೇಸಾಯ ಮಾಡಿದಂಥ ಭೂಮಿಯನ್ನು ತಾನೂ ಉಳುಮೆ ಮಾಡುತ್ತಿದ್ದನು. His house was small and wretched but quaint. ಆತನ ಮನೆಯು ಸಣ್ಣದಾಗಿತ್ತು, ಆದರೆ ನೋಡಲು ಬಹಳ ಸುಂದರವಾಗಿತ್ತು. The little creek ran through his land. ಒಂದು ಚಿಕ್ಕ ಒರತೆಯು ಅಥವಾ ಹಳ್ಳವು ಆತನ ಭೂಮಿಯಲ್ಲಿ ಹಾದು ಹೋಗಿತ್ತು. ಹಿಸ್ ಆರ್ಚರ್ಡ್ ವಾಸ್ ನಾಡ್ ಆ್ಯಂಡ್ ಬ್ಯೂಟಿಫುಲ್. ಆರ್ಚರ್ಡ್ ಎಂದರೆ ಹಣ್ಣಿನ ತೋಟ. ಆತನ ಹಣ್ಣಿನ ತೋಟದಲ್ಲಿ ಸುಂದರವಾದ ಹಣ್ಣಿನ ಮರಗಳು ಇದ್ದವು. ಸೆಕೆಂಡ್ ಪ್ಯಾರಾಗ್ರಾಫ್. ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದಿ ಆಫೀಸ್. ಜಮೀನನ್ನು ಮಾರಾಟ ಮಾಡುವ ದಿನ ಆತನು ಅಂದರೆ ಡಾನ್ ಅನ್ಸೆಲ್ಮನು ಯುವಾನ್ ಎ ಸೆಡಿಲೋರವರ ಆಫೀಸಿಗೆ ಬಂದನು. ಹಿಸ್ ಕೋಟ್ ವಾಸ್ ಓಲ್ಡ್, ಗ್ರೀನ್ ಆ್ಯಂಡ್ ಫೇಡೆಡ್. ಆತನು ಧರಿಸಿದಂಥ ಕೋಟ್ ಹಳೆಯದಾಗಿತ್ತು, ಹಸಿರು ಬಣ್ಣದಾಗಿತ್ತು ಮತ್ತು ಅದರ ಬಣ್ಣ ಮಾಸಿತ್ತು. ಐ ಥಾಟ್ ಆಫ್ ಸೆನೆಟರ್ ಕೇಟ್ರನ್ ಹೂ ಹ್ಯಾಸ್ ಬೀನ್ ಸಚ್ ಅ ಪವರ್ ವಿತ್ ದೀಸ್ ಪೀಪಲ್ ಅಪ್ ದೇರ್ ಇನ್ ದ ಮೌಂಟೇನ್ಸ್. ಲೇಖಕರಿಗೆ ಡಾನ್ ಅನ್ಸೆಲ್ಮನನ್ನು ನೋಡಿದ ತಕ್ಷಣ 1912ರಿಂದ 17 ನಡುವೆ ನ್ಯೂ ಮೆಕ್ಸಿಕೋದ ಸೆನೆಟರ್ ಆಗಿದ್ದಂತಹ ಥಾಮಸ್ ಬೆಂಟನ್ ಕೇಟ್ರನ್ ಎಂಬುವರ ಜ್ಞಾಪಕವಾಯಿತು, ಏಕೆಂದರೆ ಡಾನ್ ಅನ್ಸೆಲ್ಮೋನು ಸೆನೆಟರ್ ಕೇಟ್ರನ್ನರಂತೆ ಆ ಭಾಗದ ಜನರ ಮೇಲೆ ಅಧಿಕಾರವನ್ನು ಹೊಂದಿದ್ದನು. ಪರ್ಹ್ಯಾಪ್ಸ್ ಇಟ್ ವಾಸ್ ಒನ್ ಆಫ್ ಹಿಸ್ ಓಲ್ಡ್ ಪ್ರಿನ್ಸ್ ಆಲ್ಬರ್ಟ್ಸ್. ಡಾನ್ ಅನ್ಸೆಲ್ಮೋನು ಧರಿಸಿದಂತಹ ಹಳೆಯ ಬಟ್ಟೆಯು ಪ್ರಿನ್ಸ್ ಆಲ್ಬರ್ಟ್ಸ್ ಎಂಬ ಕಂಪನಿಯ ಬಟ್ಟೆಯಾಗಿರಬಹುದೆಂದು ಲೇಖಕರು ಯೋಚಿಸುತ್ತಾರೆ. ಹಿ ವೋರ್ ಗ್ಲೌಸ್. ಡಾನ್ ಅನ್ಸೆಲ್ಮೋನು ಕೈಗಳಿಗೆ ಗ್ಲೌಸನ್ನು ಧರಿಸಿದ್ದನು. ದೇ ವರ್ ಓಲ್ಡ್ ಆ್ಯಂಡ್ ಟಾನ್
and his fingertips showed through them. ಡಾನ್ ಅನ್ಸೆಲ್ಮೋನು ಧರಿಸಿದಂತಹ ಗ್ಲೌಸ್ಗಳು ಹಳೆಯದಾಗಿದ್ದವು ಮತ್ತು ಹರಿದು ಹೋಗಿದ್ದವು ಮತ್ತು ಆತನ ಬೆರಳ ತುದಿಗಳು ಅದರ ಮೂಲಕ ತೋರಿಸುತ್ತಿದ್ದವು. He carried a cane, but it was only the skeleton of a worn-out umbrella. ಡಾನ್ ಅನ್ಸೆಲ್ಮೋನು ತನಗೆ ನಡೆಯಲು ಸಹಾಯವಾಗುವಂತೆ ಒಂದು ಕೋಲನ್ನು ಬಳಸುತ್ತಿದ್ದನು, ಆದರೆ ಅದು ಕೇವಲ ಒಂದು ಛತ್ರಿ ಅಥವಾ ಕೊಡೆಯ ಮಧ್ಯಭಾಗದ್ದು ಮಾತ್ರ ಆಗಿತ್ತು. Behind him walked one of his innumerable kin, a dark young man with eyes like a gazelle. ಡಾನ್ ಅನ್ಸೆಲ್ಮೋನಿಗೆ ಹಲವಾರು ಮಂದಿ ಸಂಬಂಧಿಕರು ಇದ್ದರು. ಇನ್ಯೂಮರೇಬಲ್ ಕಿನ್ ಎಂದರೆ ಹಲವಾರು ಮಂದಿ ಸಂಬಂಧಿಕರು. ಡಾನ್ ಅನ್ಸೆಲ್ಮೋನ ಹಿಂದೆ ಅವನ ಹಲವಾರು ಸಂಬಂಧಿಕರಲ್ಲಿ ಒಬ್ಬ ಹುಡುಗನು ಬಂದಿದ್ದನು. ಆ ಹುಡುಗನ ಕಣ್ಣುಗಳು ಜಿಂಕೆಯ ಕಣ್ಣುಗಳಂತೆ ಇದ್ದವು, ಆದರೆ ಆ ಹುಡುಗನು ಕಪ್ಪು ಬಣ್ಣದವನು ಆಗಿದ್ದನು. ಥರ್ಡ್ ಪ್ಯಾರಾಗ್ರಾಫ್. ದಿ ಓಲ್ಡ್ ಮ್ಯಾನ್ ಬೌಡ್ ಟು ಆಲ್ ಆಫ್ ಅಸ್ ಇನ್ ದ ರೂಮ್. ಡಾನ್ ಅನ್ಸೆಲ್ಮೋನು ರೂಮಿಗೆ ಬಂದ ತಕ್ಷಣ ಎಲ್ಲರಿಗೂ ಕೂಡ ತಲೆಬಾಗಿ ನಮಸ್ಕರಿಸಿದನು. ದೆನ್ ಹಿ ರಿಮೂವ್ಡ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್ ಸ್ಲೋಲಿ ಆ್ಯಂಡ್ ಕೇರ್ಫುಲಿ. ಡಾನ್ ಅನ್ಸೆಲ್ಮೋನು ನಂತರ ತನ್ನ ಹ್ಯಾಟ್ ಮತ್ತು ಗ್ಲೌಸನ್ನು ನಿಧಾನವಾಗಿ ಮತ್ತು ಜಾಗರೂಕತೆಯಿಂದ ತೆಗೆದನು. ಚಾಪ್ಲಿನ್ ಒನ್ಸ್ ಡಿಡ್ ದಟ್ ಇನ್ ಅ ಪಿಕ್ಚರ್ ಇನ್ ಅ ಬ್ಯಾಂಕ್. ಹಿ ವಾಸ್ ದ ಜೆನಿಟರ್. ಡಾನ್ ಅನ್ಸೆಲ್ಮೋನು ತನ್ನ ಹ್ಯಾಟ್ ಮತ್ತು ಗ್ಲೌಸನ್ನು ನಿಧಾನವಾಗಿ ಮತ್ತು ಜಾಗರೂಕತೆಯಿಂದ ತೆಗೆದಾಗ ಲೇಖಕರಿಗೆ ಚಾರ್ಲಿ ಚಾಪ್ಲಿನನ ನೆನಪಾಯಿತು. ಚಾರ್ಲಿ ಚಾಪ್ಲಿನನು ಕೂಡ ಯಾವುದೋ ಒಂದು ಮೂವಿಯಲ್ಲಿ ಆತನು ಬ್ಯಾಂಕಿನ ಜೆನೆಟರ್ ಆಗಿದ್ದಂತಹ ಸಂದರ್ಭದಲ್ಲಿ ಆ ರೀತಿ ಮಾಡಿದ್ದನ್ನು ಆತನು ಗಮನಿಸಿದ್ದನು. ದೆನ್ ಹಿ ಹ್ಯಾಂಡೆಡ್ ಹಿಸ್ ಥಿಂಗ್ಸ್ ಟು ದ ಬಾಯ್ ಹೂ ಸ್ಟುಡ್ ಒಬಿಡಿಯೆಂಟ್ಲಿ ಬಿಹೈಂಡ್ ದಿ ಓಲ್ಡ್ ಮ್ಯಾನ್ಸ್ ಚೇರ್. ನಂತರ ಡಾನ್ ಅನ್ಸೆಲ್ಮೋನು ತನ್ನ ವಸ್ತುಗಳನ್ನು ಆತನ ಹಿಂದೆ ವಿಧೇಯತೆಯಿಂದ ನಿಂತಿದ್ದಂತಹ ಹುಡುಗನ ಕೈಗಳಿಗೆ ನೀಡಿದನು. ಫೋರ್ತ್ ಪ್ಯಾರಾಗ್ರಾಫ್. ದೆರ್ ವಾಸ್ ಅ ಗ್ರೇಟ್ ಡೀಲ್ ಆಫ್ ಕಾನ್ವರ್ಸೇಷನ್ ಅಬೌಟ್ ರೈನ್ ಆ್ಯಂಡ್ ಹಿಸ್ ಫ್ಯಾಮಿಲಿ. ಮಳೆಯ ಬಗ್ಗೆ ಮತ್ತು ಡಾನ್ ಅನ್ಸೆಲ್ಮೋನ ಕುಟುಂಬದ ಬಗ್ಗೆ ಹಲವಾರು ಹೊತ್ತು ಸಂಭಾಷಣೆಯನ್ನು ನಡೆಸಲಾಯಿತು. ಹಿ ವಾಸ್ ವೆರಿ ಪ್ರೌಡ್ ಆಫ್ ಹಿಸ್ ಲಾರ್ಜ್ ಫ್ಯಾಮಿಲಿ. ಡಾನ್ ಅನ್ಸೆಲ್ಮೋನು ತನ್ನ ದೊಡ್ಡ ಕುಟುಂಬದ ಬಗ್ಗೆ ಹೆಮ್ಮೆಯನ್ನು ಹೊಂದಿದ್ದನು. ಫೈನಲಿ ವಿ ಗಾಟ್ ಡೌನ್ ಟು ಬಿಸ್ನೆಸ್. ಕೊನೆಯದಾಗಿ ನಾವು ವ್ಯವಹಾರದ ಮಾತುಕತೆಯನ್ನು ಆರಂಭಿಸಿದೆವು. ಎಸ್, ಹಿ ವುಡ್ ಸೆಲ್ ಆ್ಯಸ್ ಹಿ ಹ್ಯಾಡ್ ಅಗ್ರೀಡ್ ಫಾರ್ $1,200 ಇನ್ ಕ್ಯಾಶ್. ಡಾನ್ ಅನ್ಸೆಲ್ಮೋನು ಮುಂಚೆಯೇ ಮಾತುಕತೆ ಆಡಿದಂತೆ $1,200 ತನ್ನ ಜಮೀನನ್ನು ಮಾರಾಟ ಮಾಡಲು ಸಿದ್ಧನಾಗಿದ್ದನು. ವಿ ವುಡ್ ಬೈ ಆ್ಯಂಡ್ ದ ಮನಿ ವಾಸ್ ರೆಡಿ. ನಾವು ಅಂದರೆ ಲೇಖಕರು ಮತ್ತು ಅಮೆರಿಕದವರು ಆ ಜಮೀನನ್ನು ಕೊಂಡುಕೊಳ್ಳಲು ತಯಾರಾಗಿದ್ದೆವು ಮತ್ತು ಹಣವೂ ಕೂಡ ತಯಾರಾಗಿತ್ತು. ಡಾನ್ ಅನ್ಸೆಲ್ಮೋ, ಐ ಸೆಡ್ ಟು ಹಿಮ್ ಇನ್ ಸ್ಪ್ಯಾನಿಷ್, ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. ಲೇಖಕರು ಡಾನ್ ಅನ್ಸೆಲ್ಮೋನ ಜೊತೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಮಾತನಾಡುತ್ತಾರೆ, ಏಕೆಂದರೆ ಡಾನ್ ಅನ್ಸೆಲ್ಮೋನಿಗೆ ಇಂಗ್ಲಿಷ್ ಭಾಷೆ ತಿಳಿದಿರಲಿಲ್ಲ ಮತ್ತು ಅಮೆರಿಕದವರಿಗೆ ಸ್ಪ್ಯಾನಿಷ್ ಭಾಷೆ ತಿಳಿದಿರಲಿಲ್ಲ. ಹಾಗಾಗಿ ಲೇಖಕರು ಮಧ್ಯವರ್ತಿಯಾಗಿ ಮಾತುಕತೆಯನ್ನು ಆಡಲು ಬಂದಿರುತ್ತಾರೆ. ಸ್ಪ್ಯಾನಿಷ್ ಭಾಷೆಯಲ್ಲಿ ಡಾನ್ ಎಂದರೆ ಸರ್ ಎಂದು ಅರ್ಥ. ಇದನ್ನು ಮರ್ಯಾದಾ ಸೂಚಕ ಪದವನ್ನಾಗಿ ಲೇಖಕರು ಬಳಸುತ್ತಿದ್ದಾರೆ. ಲೇಖಕರು ಡಾನ್ ಅನ್ಸೆಲ್ಮೋನಿಗೆ ಈ ರೀತಿ ಹೇಳುತ್ತಾರೆ, ನಾವು ಒಂದು ಅನ್ವೇಷಣೆಯನ್ನು ಮಾಡಿದ್ದೇವೆ. ಯು ರಿಮೆಂಬರ್ ದ್ಯಾಟ್ ವಿ ಸೆಂಟ್ ದಟ್ ಸರ್ವೇಯರ್, ದಟ್ ಇಂಜಿನಿಯರ್ ಅಪ್ ದೇರ್ ಟು ಸರ್ವೆ ಯುವರ್ ಲ್ಯಾಂಡ್ ಸೊ ಆ್ಯಸ್ ಟು ಮೇಕ್ ದ ಡೀಡ್. ಡಾನ್ ಅನ್ಸೆಲ್ಮೋರವರೇ, ನಿಮಗೆ ಜ್ಞಾಪಕದಲ್ಲಿರುವಂತೆ ನಾವು ಸರ್ವೇಯರ್ ಮತ್ತು ಎಂಜಿನಿಯರನ್ನು ನಿಮ್ಮ ಭೂಮಿಯನ್ನು ಸರ್ವೆ ಮಾಡಲು ಕಳಿಸಿದ್ದೆವು, ಏಕೆಂದರೆ ಈ ಒಪ್ಪಂದವನ್ನು ನಾವು ಸಂಪೂರ್ಣವಾಗಿ ಮುಗಿಸಬೇಕಾದರೆ ಅವರ ಅವಶ್ಯಕತೆ ಇತ್ತು. ವೆಲ್, he finds that you own more than 8 acres. ಡಾನ್ ಅನ್ಸೆಲ್ಮೋನ ಜಮೀನನ್ನು ಅಳತೆ ಮಾಡಲು ಬಂದಿದ್ದಂಥ ಸರ್ವೇಯರ್ ಡಾನ್ ಅನ್ಸೆಲ್ಮೋನಿಗೆ 8 ಎಕರೆಗಳಿಗಿಂತ ಹೆಚ್ಚು ಭೂಮಿ ಇರುವುದನ್ನು ಕಂಡುಹಿಡಿಯುತ್ತಾನೆ. He tells us that your land extends
across the river and that you own almost twice as much as you thought. ಸರ್ವೇಯರ್ ಹೇಳುವಂತೆ ಡಾನ್ ಅನ್ಸೆಲ್ಮೋನ ಜಮೀನು ನದಿಯ ಸಮಾನಾಂತರವಾಗಿ ಇನ್ನೂ ಮುಂದುವರೆದಿತ್ತು ಮತ್ತು ಡಾನ್ ಅನ್ಸೆಲ್ಮೋ ಯೋಚಿಸಿದ್ದಕ್ಕಿಂತಲೂ 2 ಪಟ್ಟು ಜಮೀನನ್ನು ಆತನು ಹೊಂದಿದ್ದನು. ಹಿ ಡಿಂಟ್ ನೋ ದಟ್. ಆದರೆ ಡಾನ್ ಅನ್ಸೆಲ್ಮೋನಿಗೆ ಈ ವಿಷಯವೇ ತಿಳಿದಿರಲಿಲ್ಲ. ಆ್ಯಂಡ್ ನೌ ಡಾನ್ ಅನ್ಸೆಲ್ಮೋ, ಐ ಆ್ಯಡೆಡ್, ದೀಸ್ ಅಮೇರಿಕನ್ಸ್ ಆರ್ ಬುಯೆನಾ ಜೆಂತೆ. ದೇ ಆರ್ ಗುಡ್ ಪೀಪಲ್ ಆ್ಯಂಡ್ they are willing to pay you for the additional land as well at the same rate per acre, so that instead of $1,200 you will get almost twice as much and the money is here for you. ತಮ್ಮ ಮಾತನ್ನು ಮುಂದುವರೆಸುತ್ತಾ ಲೇಖಕರಾದ ಯುವಾನ್ ಎ ಸೆಡೆಲುರವರು ಡಾನ್ ಅನ್ಸೆಲ್ಮೋನಿಗೆ ಈ ರೀತಿ ಹೇಳುತ್ತಾರೆ. ಈ ಅಮೆರಿಕದವರು ಬುಯೆನಾ ಜೆಂತೆ. ಬುಯೆನಾ ಜೆಂತೆ ಎಂಬುದು ಸ್ಪ್ಯಾನಿಷ್ ಭಾಷೆಯ ಪದ. ಅದರ ಅರ್ಥ ಒಳ್ಳೆಯ ಜನರು. ಈ ಅಮೆರಿಕದವರು ಒಳ್ಳೆಯ ಜನರು ಮತ್ತು ಅವರು ನಿನ್ನ ಎಕ್ಸ್ಟ್ರಾ ಭೂಮಿಗೆ ಹೆಚ್ಚು ಹಣವನ್ನು ನೀಡಲು ತಯಾರಿದ್ದಾರೆ ಮತ್ತು ಅವರು ಆಗಲೇ ಹಣವನ್ನು ಇಲ್ಲಿ ತಂದಿದ್ದಾರೆ. ಹಾಗಾಗಿ ನೀನು ಕೇವಲ $1,200 ಪಡೆಯುವುದು ಮಾತ್ರವಲ್ಲ, ಅದರ ಬದಲಾಗಿ ಅದರ 2ರಷ್ಟು ಅಂದರೆ $2,400 ಹಣವನ್ನು ಪಡೆಯುತ್ತೀಯ ಎಂದು ಲೇಖಕರು ತಿಳಿಸುತ್ತಾರೆ. The 5th paragraph. The old man hung his head for a moment in thought. ಆ ವಯಸ್ಸಾದ ವ್ಯಕ್ತಿಯು ಅಂದರೆ ಡಾನ್ ಅನ್ಸೆಲ್ಮೋನು ತನ್ನ ತಲೆಯನ್ನು ತಗ್ಗಿಸಿ ಒಂದು ಕ್ಷಣ ಯೋಚಿಸುತ್ತಾನೆ. Then he stood up and stared at me. Friend, he said, I do not like to have you speak to me in that manner. ನಂತರ ಡಾನ್ ಅನ್ಸೆಲ್ಮೋನು ಎದ್ದು ನಿಂತು ಲೇಖಕರ ಕಡೆ ನೋಡಿ, ಸ್ನೇಹಿತನೇ, ನೀನು ನನ್ನ ಜೊತೆ ಆ ರೀತಿ ಮಾತನಾಡುವುದು ನನಗೆ ಇಷ್ಟವಾಗುತ್ತಿಲ್ಲ. I kept still and let him have his say. ಲೇಖಕರು ಒಂದು ಕ್ಷಣ ನಿಶಬ್ದರಾಗುತ್ತಾರೆ ಮತ್ತು ಡಾನ್ ಅನ್ಸೆಲ್ಮೋನು ಮಾತನಾಡಲು ಅನುವು ಮಾಡಿಕೊಡುತ್ತಾರೆ. ಐ ನೋ ದೀಸ್ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್ ಆ್ಯಂಡ್ ದಟ್ ಈಸ್ ವೈ ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಟು ದೆಮ್, ಬಟ್ ಐ ಡು ನಾಟ್ ಕೇರ್ ಟು ಬಿ ಇನ್ಸಲ್ಟೆಡ್. ಡಾನ್ ಅನ್ಸೆಲ್ಮೋನು ಲೇಖಕರ ಜೊತೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಮಾತನಾಡಿದನು, ಆದರೆ ಇಲ್ಲಿ ನಿಮಗೆ ಅದರ ಇಂಗ್ಲಿಷ್ ಭಾಷಾಂತರವನ್ನು ನೀಡಲಾಗಿದೆ. ಡಾನ್ ಅನ್ಸೆಲ್ಮೋನು ಲೇಖಕರಿಗೆ ಈ ರೀತಿ ಹೇಳುತ್ತಾನೆ. ಈ ಅಮೆರಿಕದವರು ಒಳ್ಳೆಯ ಜನರೆಂದು ನನಗೆ ಗೊತ್ತು. ಹಾಗಾಗಿಯೇ ನಾನು ಅವರಿಗೆ ನನ್ನ ಜಮೀನನ್ನು ಮಾರಲು ಒಪ್ಪಿಕೊಂಡೆನು. ಆದರೆ ನೀವು ನನಗೆ ಅವಮಾನ ಮಾಡುವುದು ನನಗೆ ಸರಿ ಕಾಣುತ್ತಿಲ್ಲ. ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಮೈ ಹೌಸ್ ಆ್ಯಂಡ್ ಲ್ಯಾಂಡ್ ಫಾರ್ $1,200 ಆ್ಯಂಡ್ ದಟ್ ಈಸ್ ದ ಪ್ರೈಸ್. ನಾನು ನನ್ನ ಮನೆಯನ್ನು ಮತ್ತು ಭೂಮಿಯನ್ನು $1,200 ಮಾರಾಟ ಮಾಡಲು ಒಪ್ಪಿಕೊಂಡಿದ್ದೆನು ಮತ್ತು ಅಷ್ಟೇ ಹಣವನ್ನು ನಾನು ತೆಗೆದುಕೊಳ್ಳುತ್ತೇನೆ. The 6th paragraph. I argued with him, but it was useless. ಲೇಖಕರು ಡಾನ್ ಅನ್ಸೆಲ್ಮೋನ ಜೊತೆ ವಾದ ಮಾಡುತ್ತಾರೆ ಮತ್ತು ಹೆಚ್ಚಿನ ಹಣವನ್ನು ತೆಗೆದುಕೊಳ್ಳುವಂತೆ ಒತ್ತಾಯ ಮಾಡುತ್ತಾರೆ, ಆದರೆ ಅದು ಯಾವುದೂ ಪ್ರಯೋಜನಕ್ಕೆ ಬರಲಿಲ್ಲ. ಡಾನ್ ಅನ್ಸೆಲ್ಮೋನು ಕೇವಲ $1,200 ತೆಗೆದುಕೊಳ್ಳಲು ಮಾತ್ರ ಒಪ್ಪಿದನು. Finally, he signed the deed and took the money, but refused to take more than the amount agreed upon. ಕೊನೆಯದಾಗಿ ಡಾನ್ ಅನ್ಸೆಲ್ಮೋನು ವ್ಯಾಪಾರದ ಒಪ್ಪಂದಕ್ಕೆ ಸಹಿ ಹಾಕಿದನು, ಹಣವನ್ನು ತೆಗೆದುಕೊಂಡನು, ಆದರೆ ಹೆಚ್ಚಿನ ಹಣವನ್ನು ತೆಗೆದುಕೊಳ್ಳಲು ನಿರಾಕರಿಸಿದನು. Then he shook hands all around, put on his ragged gloves, took his stick and walked out with the boy behind him. ನಂತರ ಡಾನ್ ಅನ್ಸೆಲ್ಮೋನು ಅಲ್ಲಿ ಕುಳಿತಿದ್ದಂತಹ ಎಲ್ಲರ ಕೈಗಳನ್ನು ಕುಲುಕಿದನು, ತನ್ನ ಹರಿದು ಹೋದಂತಹ ಗ್ಲೌಸ್ಗಳನ್ನು ಧರಿಸಿದನು, ಆತನು ತೆಗೆದುಕೊಂಡು ಬಂದಿದ್ದಂತಹ ವಾಕಿಂಗ್ ಸ್ಟಿಕ್ಕನ್ನು ತೆಗೆದುಕೊಂಡನು ಮತ್ತು ಹೊರಗೆ ನಡೆದನು. ಆತನ ಜೊತೆ ಬಂದಿದ್ದಂತಹ ಕಪ್ಪು ಹುಡುಗನು ಆತನ ಹಿಂದೆ ಆತನನ್ನು ಹಿಂಬಾಲಿಸಿಕೊಂಡು ಹೋದನು. The 7th paragraph. A month later, my friends had moved into Rio en Medio.
ಒಂದು ತಿಂಗಳ ನಂತರ ಲೇಖಕರ ಸ್ನೇಹಿತರಾದ ಅಮೆರಿಕದವರು ರಿಯೋ ಎನ್ ಮಿಡಿಯೋಗೆ ವಾಸ ಮಾಡಲು ಬಂದರು. ದೇ ಹ್ಯಾಡ್ ರೀಪ್ಲಾಸ್ಟರ್ಡ್ ದಿ ಓಲ್ಡ್ ಹೌಸ್, ಪ್ರೂನ್ಡ್ ದ ಟ್ರೀಸ್, ಪ್ಯಾಚ್ ದ ಫೆನ್ಸ್ ಆ್ಯಂಡ್ ಮೂವ್ಡ್ ಇನ್ ಸಮ್ಮರ್. ಆ ಅಮೆರಿಕದವರು ಆ ಹಳೆಯ ಮನೆಗೆ ರೀಪ್ಲಾಸ್ಟರಿಂಗನ್ನು ಮಾಡಿಸಿದ್ದರು, ಅಲ್ಲಿದ್ದಂಥ ಮರಗಳನ್ನು ಸವರಿಸಿದ್ದರು, ಅಲ್ಲಿದ್ದ ಬೇಲಿಯನ್ನು ಸರಿ ಮಾಡಿಸಿದ್ದರು ಮತ್ತು ಬೇಸಿಗೆ ಕಾಲದಲ್ಲಿ ಅಲ್ಲಿಗೆ ಬಂದರು. ಒನ್ ಡೇ ದೆ ಕೇಮ್ ಬ್ಯಾಕ್ ಟು ದಿ ಆಫೀಸ್ ಟು ಕಂಪ್ಲೇನ್. ಒಂದು ದಿನ ಆ ಅಮೆರಿಕದವರು ಲೇಖಕರ ಆಫೀಸಿಗೆ ಒಂದು ಕಂಪ್ಲೇಂಟನ್ನು ನೀಡಲು ಬಂದರು. ದ ಚಿಲ್ಡ್ರನ್ ಆಫ್ ದ ವಿಲೇಜ್ ವರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ. ಆ ಹಳ್ಳಿಯ ಮಕ್ಕಳು ಅಮೆರಿಕದವರ ಜಮೀನಿಗೆ ಪ್ರತಿದಿನ ಬರುತ್ತಿದ್ದರು. ದೇ ಕೇಮ್ ಎವ್ರಿ ಡೇ ಆ್ಯಂಡ್ ಪ್ಲೇಡ್ ಅಂಡರ್ ದ ಟ್ರೀಸ್, ಬಿಲ್ಟ್ ಲಿಟಲ್ ಪ್ಲೇ ಫೆನ್ಸಸ್ ಅರೌಂಡ್ ದೆಮ್ ಆ್ಯಂಡ್ ಟುಕ್ ಬ್ಲಾಸಮ್ಸ್. ಆ ಹಳ್ಳಿಯ ಮಕ್ಕಳು ಅಮೆರಿಕದವರ ತೋಟಕ್ಕೆ ಪ್ರತಿದಿನ ಬರುತ್ತಿದ್ದರು ಮತ್ತು ಅಲ್ಲಿ ಬೆಳೆದಿದ್ದಂತಹ ಮರಗಳ ಕೆಳಗೆ ಆಟ ಆಡುತ್ತಿದ್ದರು ಮತ್ತು ಆ ಮರಗಳ ಸುತ್ತ ಬೇಲಿಗಳನ್ನು ಕಟ್ಟಿಕೊಂಡು ಆಟವನ್ನು ಆಡುತ್ತಿದ್ದರು ಮತ್ತು ಅವರು ಆ ಮರಗಳಲ್ಲಿ ಬೆಳೆದಿದ್ದಂತಹ ಹೂಗಳನ್ನು ಕೀಳುತ್ತಿದ್ದರು. When they were spoken to, they only laughed and talked back good-naturedly in Spanish. ಆ ಮಕ್ಕಳ ಜೊತೆ ಅಮೆರಿಕದವರು ಮಾತನಾಡಿದಾಗ ಆ ಮಕ್ಕಳು ಕೇವಲ ನಗುತ್ತಿದ್ದರು ಮತ್ತು ಒಳ್ಳೆಯ ರೀತಿಯಲ್ಲಿ ಸ್ಪ್ಯಾನಿಷ್ ಭಾಷೆಯಲ್ಲಿ ಅಮೆರಿಕದವರ ಜೊತೆ ಮಾತನಾಡುತ್ತಿದ್ದರು. ಆದರೆ ಅವರು ಏನು ಮಾತನಾಡುತ್ತಿದ್ದಾರೆಂದು ಅಮೆರಿಕದವರಿಗೆ ಅರ್ಥವಾಗುತ್ತಿರಲಿಲ್ಲ, ಏಕೆಂದರೆ ಅಮೆರಿಕದವರಿಗೆ ಸ್ಪ್ಯಾನಿಷ್ ಭಾಷೆ ಬರುತ್ತಿರಲಿಲ್ಲ ಮತ್ತು ಆ ಹಳ್ಳಿಯ ಮಕ್ಕಳಿಗೆ ಇಂಗ್ಲಿಷ್ ಭಾಷೆ ಬರುತ್ತಿರಲಿಲ್ಲ. ದಿ 8th paragraph. I sent a messenger up to the mountains for Don Anselmo. ಲೇಖಕರು ಡಾನ್ ಅನ್ಸೆಲ್ಮೋನಿಗೆ ಒಬ್ಬ ಸಂದೇಶವಾಹನ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸುವಂತೆ ಸಂದೇಶವನ್ನು ಕಳುಹಿಸಿದರು. ಇಟ್ ಟುಕ್ ಅ ವೀಕ್ ಟು ಅರೇಂಜ್ ಅನದರ್ ಮೀಟಿಂಗ್. ಆದರೆ ಈ ಮೀಟಿಂಗನ್ನು ಅರೇಂಜ್ ಮಾಡಲು ಒಂದು ವಾರ ಸಮಯ ಹಿಡಿಯಿತು. ವೆನ್ ಹಿ ಅರೈವ್ಡ್ ಹಿ ರಿಪೀಟೆಡ್ ಹಿಸ್ ಪ್ರೀವಿಯಸ್ ಪ್ರಿಲಿಮಿನರಿ ಪರ್ಫಾರ್ಮೆನ್ಸ್. ಡಾನ್ ಅನ್ಸೆಲ್ಮೋನು ಬಂದಾಗ ಆತನು ಮುಂಚೆ ಮಾಡಿದಂತಹ ಎಲ್ಲ ಕೆಲಸಗಳನ್ನು ಪುನಃ ಮಾಡಿದನು. ಹಿ ಓರ್ ದ ಸೇಮ್ ಫೇಡೆಡ್ ಕಟವೇ, ಕ್ಯಾರಿಡ್ ದ ಸೇಮ್ ಸ್ಟಿಕ್ ಆ್ಯಂಡ್ ವಾಸ್ ಅಕಂಪನಿಡ್ ಬೈ ದ ಬಾಯ್ ಅಗೇನ್. ಡಾನ್ ಅನ್ಸೆಲ್ಮೋನು ಹಿಂದಿನ ಬಾರಿ ಬಂದಂಥ ಸಂದರ್ಭದಲ್ಲಿ ಧರಿಸಿದಂತಹ ಹಳೆಯ ಮಾಸಿದ ಬಟ್ಟೆಯನ್ನೇ ಧರಿಸಿದ್ದನು. ತನ್ನ ಜೊತೆಯಲ್ಲಿ ಅದೇ ಕೋಲನ್ನು ಹಿಡಿದಿದ್ದನು ಮತ್ತು ಆತನ ಜೊತೆ ಅದೇ ಹುಡುಗನು ಪುನಃ ಬಂದಿದ್ದನು. ಹಿ ಶುಕ್ ಹ್ಯಾಂಡ್ಸ್ ಆಲ್ ಅರೌಂಡ್, ಸ್ಯಾಟ್ ಡೌನ್ ವಿತ್ ದ ಬಾಯ್ ಬಿಹೈಂಡ್ ಹಿಸ್ ಚೇರ್ ಆ್ಯಂಡ್ ಟಾಕ್ಡ್ ಅಬೌಟ್ ದ ವೆದರ್. ಡಾನ್ ಅನ್ಸೆಲ್ಮೋನು ಅಲ್ಲಿದ್ದಂತಹ ಎಲ್ಲರ ಕೈಗಳನ್ನು ಕುಲುಕಿದನು ಮತ್ತು ಚೇರಿನ ಮೇಲೆ ಕುಳಿತುಕೊಂಡನು. ಅವನ ಹಿಂದೆ ಆ ಹುಡುಗನು ನಿಂತುಕೊಂಡನು. ಡಾನ್ ಅನ್ಸೆಲ್ಮೋನು ವಾತಾವರಣದ ಬಗ್ಗೆ ನಂತರ ಮಾತನಾಡಿದನು. ಫೈನಲಿ ಐ ಬ್ರೋಚ್ಡ್ ದ ಸಬ್ಜೆಕ್ಟ್. ಬ್ರೋಚ್ ಎಂದರೆ ವಿಷಯವನ್ನು ಮಂಡಿಸುವುದು. ಕೊನೆಯದಾಗಿ ಲೇಖಕರು ವಿಷಯವನ್ನು ಮಂಡಿಸುತ್ತಾರೆ. ಡಾನ್ ಅನ್ಸೆಲ್ಮೋ, ಅಬೌಟ್ ದ ರ್ಯಾಂಚ್ ಈಸ್ ಸೋಲ್ಡ್ ಟು ದೀಸ್ ಪೀಪಲ್. ರ್ಯಾಂಚ್ ಎಂದರೆ ದೊಡ್ಡ ತೋಟ. ಡಾನ್ ಅನ್ಸೆಲ್ಮೋರವರೇ, ನೀವು ಈ ಜನರಿಗೆ ಅಂದರೆ ಅಮೆರಿಕದವರಿಗೆ ಮಾರಿದಂತಹ ದೊಡ್ಡ ತೋಟದ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ದೇ ಆರ್ ಗುಡ್ ಪೀಪಲ್ ಆ್ಯಂಡ್ ವಾಂಟ್ ಟು ಬಿ ಯುವರ್ ಗುಡ್ ನೇಬರ್ಸ್ ಆಲ್ವೇಸ್. ಅವರು ಒಳ್ಳೆಯ ಜನರು ಮತ್ತು ಯಾವಾಗಲೂ ನಿಮ್ಮ ಒಳ್ಳೆಯ ನೆರೆಹೊರೆಯವರಾಗಿರಲು ಅವರು ಇಚ್ಛಿಸುತ್ತಾರೆ. ವೆನ್ ಯು ಸೋಲ್ಡ್ ಟು ದೆಮ್ ಯು ಸೈನ್ಡ್ ಅ ಡಾಕ್ಯುಮೆಂಟ್, ಅ ಡೀಡ್, ಆ್ಯಂಡ್ ಇನ್ ದ ಡೀಡ್ ಯು ಅಗ್ರೀಡ್ ಟು ಸವರಲ್ ಥಿಂಗ್ಸ್. ನೀವು ಅವರಿಗೆ ನಿಮ್ಮ ಜಮೀನನ್ನು ಮಾರಾಟ ಮಾಡಿದಾಗ ನೀವು ಒಂದು ಒಪ್ಪಂದಕ್ಕೆ ಸಹಿ ಹಾಕಿದಿರಿ ಮತ್ತು ಆ ಒಪ್ಪಂದದಲ್ಲಿ ಹಲವಾರು ವಿಷಯಗಳನ್ನು ಒಪ್ಪಿಕೊಂಡಿರಿ. One thing was that they were to have the complete possession of the property. ಆ ಹಲವಾರು ವಿಷಯಗಳಲ್ಲಿ ಒಂದು ಯಾವುದೆಂದರೆ ಅಮೆರಿಕದವರು ನಿಮ್ಮ ಆಸ್ತಿಯ ಮೇಲೆ ಸಂಪೂರ್ಣವಾದ ಅಧಿಕಾರವನ್ನು ಹೊಂದಿರುವುದು. Now, Don Anselmo, it seems that every day the children of the village
overrun the orchard and spend most of their time there. ಡಾನ್ ಅನ್ಸೆಲ್ಮೋರವರೇ, ಈಗ ಸಮಸ್ಯೆ ಏನಾಗಿದೆ ಎಂದರೆ ನಿಮ್ಮ ಹಳ್ಳಿಯ ಮಕ್ಕಳು ನೀವು ಅಮೆರಿಕದವರಿಗೆ ಮಾರಿರುವಂತಹ ಜಮೀನಿಗೆ ಮತ್ತು ತೋಟಕ್ಕೆ ಪ್ರತಿದಿನ ಬರುತ್ತಿದ್ದಾರೆ ಮತ್ತು ಅವರ ಹೆಚ್ಚಿನ ಸಮಯವನ್ನು ಅಲ್ಲಿ ಕಳೆಯುತ್ತಿದ್ದಾರೆ. We would like to know if you, as the most respected man in the village, could not stop them from doing so in order that these people might enjoy their new home more in peace. ಈ ಹಳ್ಳಿಯ ಅತ್ಯಂತ ಗೌರವಾನ್ವಿತ ವ್ಯಕ್ತಿಯಾದ ನೀವು ಈ ಹಳ್ಳಿಯ ಮಕ್ಕಳು ಆ ರೀತಿ ಮಾಡುವುದನ್ನು ತಪ್ಪಿಸಿರಿ ಮತ್ತು ಈ ಜನರು ತಮ್ಮ ಹೊಸ ಮನೆಯಲ್ಲಿ ಶಾಂತಿ ಸಮಾಧಾನದಿಂದ ಬಾಳಲು ಅನುವು ಮಾಡಿಕೊಡಿರಿ ಎಂದು ಡಾನ್ ಅನ್ಸೆಲ್ಮೋನನ್ನು ಲೇಖಕರು ಕೇಳಿಕೊಳ್ಳುತ್ತಾರೆ. ದ 9th paragraph. ಡಾನ್ ಅನ್ಸೆಲ್ಮೋ ಸ್ಟುಡ್ ಅಪ್. ಈ ಮಾತುಗಳನ್ನು ಕೇಳಿದ ಡಾನ್ ಅನ್ಸೆಲ್ಮೋನು ಎದ್ದು ನಿಂತುಕೊಂಡನು. We have all learned to love these Americans, he said, because they are good people and good neighbors. ಈ ಊರಿನ ನಾವೆಲ್ಲರೂ ಈ ಅಮೆರಿಕದವರನ್ನು ಪ್ರೀತಿಸುವುದನ್ನು ಕಲಿಯಲು ಆರಂಭಿಸಿದ್ದೇವೆ, ಏಕೆಂದರೆ ಈ ಅಮೆರಿಕದವರು ಒಳ್ಳೆಯ ಜನರು ಮತ್ತು ಒಳ್ಳೆಯ ನೆರೆಹೊರೆಯವರು. I sold them my property because I knew they were good people, but I did not sell them the trees in the orchard. ಅಮೆರಿಕದವರು ಒಳ್ಳೆಯ ಜನರೆಂದು ನಾನು ತಿಳಿದಿದ್ದರಿಂದ ನಾನು ಅವರಿಗೆ ನನ್ನ ಆಸ್ತಿಯನ್ನು ಮಾರಾಟ ಮಾಡಿದೆ, ಆದರೆ ಈ ತೋಟದಲ್ಲಿರುವಂಥ ಮರಗಳನ್ನು ನಾನು ಅವರಿಗೆ ಮಾರಾಟ ಮಾಡಲಿಲ್ಲ ಎಂದು ಡಾನ್ ಅನ್ಸೆಲ್ಮೋನು ತಿಳಿಸುತ್ತಾನೆ. ದ 10th paragraph. This was bad, Don Anselmo, I pleaded. When one signs a deed and sells real property, one sells also everything that grows on the land, and those trees, every one of them, are on the land and inside the boundaries of what you sold. ಈ ಮಾತುಗಳನ್ನು ಕೇಳಿದ ಲೇಖಕರು ಡಾನ್ ಅನ್ಸೆಲ್ಮೋರವರಿಗೆ ಈ ರೀತಿ ಹೇಳುತ್ತಾರೆ. ಡಾನ್ ಅನ್ಸೆಲ್ಮೋರವರೇ, ಯಾರಾದರೂ ಒಬ್ಬರು ಜಮೀನನ್ನು ಮಾರಾಟ ಮಾಡುವ ಒಪ್ಪಂದಕ್ಕೆ ಸಹಿ ಹಾಕಿದ ಸಂದರ್ಭದಲ್ಲಿ ಮತ್ತು ತಮ್ಮ ಆಸ್ತಿಯನ್ನು ಮಾರಾಟ ಮಾಡಿದ ಸಂದರ್ಭದಲ್ಲಿ ಆ ಜಮೀನಿನಲ್ಲಿರುವಂಥ ಎಲ್ಲವನ್ನೂ ಮತ್ತು ಎಲ್ಲ ಮರಗಳನ್ನು ಮತ್ತು ಆ ಜಮೀನಿನಲ್ಲಿ ಬೆಳೆದಿರುವಂಥ ಎಲ್ಲವನ್ನು ಕೂಡ ಅವರು ಮಾರಾಟ ಮಾಡಲು ಒಪ್ಪಿಕೊಂಡಿರುತ್ತಾರೆ ಮತ್ತು ಅದನ್ನು ಕೊಂಡಾತನಿಗೆ ಆ ಜಮೀನಿನ ಮೇಲೆ ಸಂಪೂರ್ಣವಾದ ಹಕ್ಕಿರುತ್ತದೆ. 11th paragraph. Yes, I admit that, he said. ಡಾನ್ ಅನ್ಸೆಲ್ಮೋರವರು ಲೇಖಕರಿಗೆ ಈ ರೀತಿ ಹೇಳುತ್ತಾರೆ, ಹೌದು, ನೀವು ಹೇಳುವುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಯು ನೋ, he added, I am the oldest man in the village. ಈ ಹಳ್ಳಿಯಲ್ಲಿ ನಾನು ಅತ್ಯಂತ ಹಿರಿಯ ವ್ಯಕ್ತಿ. Almost everyone there is my relative, and all the children of Rio en Medio are my sobrinos and nietos, my descendants. ಈ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರೂ ಕೂಡ ನನ್ನ ಕುಟುಂಬದವರು ಮತ್ತು ಈ ಹಳ್ಳಿಯಲ್ಲಿರುವಂಥ ಎಲ್ಲ ಮಕ್ಕಳು ಕೂಡ ನನ್ನ ವಂಶಸ್ಥರು. ಸೊಬ್ರಿನೋಸ್ ಮತ್ತು ನಿಯತೋಸ್ ಎಂಬುದು ಸ್ಪ್ಯಾನಿಷ್ ಭಾಷೆಯ ಪದ. ಅದರ ಅರ್ಥವೇನೆಂದರೆ ಅಣ್ಣಂದಿರ, ಅಕ್ಕಂದಿರ ಅಥವಾ ತಮ್ಮ ಅಥವಾ ತಂಗಿಯಂದಿರ ಮಕ್ಕಳು ಅಥವಾ ಮೊಮ್ಮಕ್ಕಳು. ಅಂದರೆ ಡಾನ್ ಅನ್ಸೆಲ್ಮೋನ ಊರಿನಲ್ಲಿದ್ದಂಥ ಎಲ್ಲರೂ ಕೂಡ ಆತನಿಗೆ ಸಂಬಂಧಿಕರು ಆಗಿದ್ದರು. Every time a child has been born in Rio en Medio, since I took possession of the house from my mother, I have planted a tree for that child. ಡಾನ್ ಅನ್ಸೆಲ್ಮೋನಿಗೆ ಆ ಆಸ್ತಿಯು ಆತನ ತಾಯಿಯಿಂದ ಬಂದಿದ್ದು ಆಗಿತ್ತು. ಆತನು ಆ ಆಸ್ತಿಯ ಉಸ್ತುವಾರಿಯನ್ನು ವಹಿಸಿಕೊಂಡ ನಂತರ ಆ ಊರಿನಲ್ಲಿ ಅಂದರೆ ರಿಯೋ ಎನ್ ಮೆಡಿಯೋದಲ್ಲಿ ಜನಿಸಿದ ಪ್ರತಿ ಮಗುವಿನ ಹೆಸರಿನಲ್ಲಿ ಆತನು ಒಂದು ಗಿಡವನ್ನು ನೆಟ್ಟಿದ್ದನು. ಆ ಗಿಡ ಇಂದು ಮರವಾಗಿ ಬೆಳೆದಿತ್ತು. ದ ಟ್ರೀಸ್ ಇನ್ ದಟ್ ಆರ್ಚರ್ಡ್ ಆರ್ ನಾಟ್ ಮೈನ್, ಸೆನೋರ್, ದೆ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ ವಿಲೇಜ್. ಹಾಗಾಗಿ ಆ ತೋಟದಲ್ಲಿರುವಂಥ ಮರಗಳು ನನಗೆ ಸೇರಿದ್ದಲ್ಲ, ಬದಲಾಗಿ ಆ ಊರಿನಲ್ಲಿರುವಂಥ ಎಲ್ಲ ಮಕ್ಕಳಿಗೆ ಸೇರಿದ್ದು ಎಂದು ಆತನು ತಿಳಿಸುತ್ತಾನೆ. ಎವ್ರಿ ಪರ್ಸನ್ ಇನ್ ರಿಯೋ ಎನ್ ಮೆಡಿಯೋ ಬಾರ್ನ್ ಸಿನ್ಸ್ ದ ರೈಲ್ ರೋಡ್ ಕೇಮ್ ಟು ಸಾಂತಾ ಫೆ
ಓನ್ಸ್ ಅ ಟ್ರೀ ಇನ್ ದಟ್ ಆರ್ಚರ್ಡ್. ಸಾಂತಾಫೆ ಪ್ರದೇಶಕ್ಕೆ ರೈಲ್ ರೋಡ್ ಬಂದಾಗಿನಿಂದ ಜನಿಸಿದ ಪ್ರತಿಯೊಂದು ವ್ಯಕ್ತಿಯು ಈ ತೋಟದಲ್ಲಿರುವ ಮರದ ಮೇಲೆ ಹಕ್ಕನ್ನು ಹೊಂದಿದ್ದಾನೆ. ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್. ಆ ಮರಗಳನ್ನು ನಾನು ಮಾರಾಟ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಅವು ನನ್ನವಲ್ಲ. ದೇ ಆರ್ ನಾಟ್ ಮೈನ್. ದ 12th ಪ್ಯಾರಾಗ್ರಾಫ್. ದೇರ್ ವಾಸ್ ನಥಿಂಗ್ ವಿ ಕುಡ್ ಡೂ. ಲೇಖಕರು ಮತ್ತು ಅಮೆರಿಕದವರು ಏನನ್ನು ಮಾಡಲು ಸಾಧ್ಯವಾಗಲಿಲ್ಲ. ಲೀಗಲಿ ವಿ ಓನ್ ದ ಟ್ರೀಸ್, ಬಟ್ ದಿ ಓಲ್ಡ್ ಮ್ಯಾನ್ ಹ್ಯಾಡ್ ಬೀನ್ ಸೋ ಜನರಸ್, ರೆಫ್ಯೂಸಿಂಗ್ ವಾಟ್ ಅಮೌಂಟೆಡ್ ಟು ಅ ಫಾರ್ಚೂನ್ ಫಾರ್ ಹಿಮ್. ಕಾನೂನಾತ್ಮಕವಾಗಿ ಅಮೆರಿಕದವರು ಆ ಜಮೀನಿನ ಮೇಲೆ ಅಧಿಕಾರವನ್ನು ಹೊಂದಿದ್ದರು. ಆದರೆ ಆ ಓಲ್ಡ್ ಮ್ಯಾನ್ ಅಂದರೆ ಡಾನ್ ಅನ್ಸೆಲ್ಮೋನು ತುಂಬ ಧಾರಾಳಿಯಾಗಿದ್ದನು, ಏಕೆಂದರೆ ಆತನಿಗೆ ಅದೃಷ್ಟವನ್ನು ತಂದುಕೊಡುತ್ತಿದ್ದಂತಹ ಹೆಚ್ಚಿನ ಮೊತ್ತದ ಹಣವನ್ನು ಆತನು ಬೇಡವೆಂದು ನಿರಾಕರಿಸಿದ್ದನು ಮತ್ತು ಆತನು ತನ್ನ ಧಾರಾಳತನವನ್ನು ಈ ಮೂಲಕ ತೋರಿಸಿದ್ದನು. ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋಯಿಂಗ್ ವಿಂಟರ್ ಟು ಬೈ ದ ಟ್ರೀಸ್ ಇಂಡಿವಿಜುವಲಿ ಫ್ರಮ್ ದ ಡಿಸೆಂಡೆಂಟ್ಸ್ ಆಫ್ ಡಾನ್ ಅನ್ಸೆಲ್ಮೋ ಇನ್ ದ ವ್ಯಾಲಿ ಆಫ್ ರಿಯೋ ಎನ್ ಮೆಡಿಯೋ. ಆ ಅಮೆರಿಕದವರು ರಿಯೋ ಎನ್ ಮೆಡಿಯೋ ಪ್ರದೇಶದಲ್ಲಿ ವಾಸವಾಗಿದ್ದಂತಹ ಡಾನ್ ಅನ್ಸೆಲ್ಮೋನ ವಂಶಸ್ಥರಿಂದ ಆ ಮರಗಳನ್ನು ಕೊಂಡುಕೊಳ್ಳುವಲ್ಲಿ ಮುಂದಿನ ಚಳಿಗಾಲ ಆರಂಭವಾಗಿತ್ತು. ಥ್ಯಾಂಕ್ ಯು. ಧನ್ಯವಾದಗಳು.